السلام عليكم ورحمة الله وبركاته. الحمد لله رب العالمين. اللهم صل على محمد وعلى آله وأصحابه أجمعين. أما بعد. ಆದರಣೀಯ ಸಹೋದರ ಸಹೋದರಿಯರೇ, ಒಂದು ವಿಶೇಷ ದುಆ ಆಗಿರುತ್ತದೆ ನಾವು ಎಲ್ಲರೂ ಮರೆತಿರುವಂಥದ್ದು. ಅಂದರೆ ಪ್ರತಿ ತಿಂಗಳ ಚಂದ್ರ ದರ್ಶನವಾದ ಕೂಡಲೇ ಹೇಳುವಂತಹ ದುಆ, ಅಲ್ಲಾಹು ಅಕ್ಬರ್ اللهم أهله علينا بالأمن والإيمان والسلامة والإسلام والتوفيق لما تحب وترضى ربي وربك الله. ಪ್ರತಿ ತಿಂಗಳು ಚಂದ್ರ ದರ್ಶನವಾದ ಕೂಡಲೇ ಹೇಳುವಂತಹ ದುಆ. ನಾವು ಕೆಲವೊಮ್ಮೆ ಬಕ್ರೀದ್ ಹಬ್ಬದ ಅಥವಾ ದುಲ್ಹಿಜ್ಜೆ ತಿಂಗಳ ಚಂದ್ರ ದರ್ಶನವಾದರೆ ಅಥವಾ ರಮದಾನ್ ಹಾಗೂ ಶವ್ವಾಲ್ ಚಂದ್ರ ದರ್ಶನವಾದಾಗ ಹೇಳುವಂತಹ ವಾಡಿಕೆ ಇದೆ. ಆದರೆ ಈ ದುಆ ಪ್ರತಿ ತಿಂಗಳು ಹೇಳಬೇಕಂತಹ ದುಆ ಆಗಿರುತ್ತದೆ. ಇದರ ಸಂಕ್ಷಿಪ್ತವಾದಂತಹ ಅನುವಾದ ಈ ರೀತಿ ಇದೆ: ಅಲ್ಲಾಹು ಅಕ್ಬರ್, ಅಲ್ಲಾಹನು ಮಹಾನನು. ನಂತರ ಅಲ್ಲಾಹು ಅಕ್ಬರ್, ಅಲ್ಲಾಹುಮ್ಮ ಅಹಿಲ್ಲಹು ಅಲೈನಾ. ಅಹಿಲ್ಲ ಅಂದರೆ ಹಿಲಾಲ್, ಹಿಲಾಲ್ ಅಂದರೆ ಚಂದ್ರ. ಇದರ ಅರ್ಥ ಈ ತಿಂಗಳು, ಈ ಬರುವಂತಹ ತಿಂಗಳು. ಅಲ್ಲಾಹುಮ್ಮ ಅಹಿಲ್ಲಹು ಅಲೈನಾ ಬಿಲ್ ಅಮ್ನಿ ವಲ್ ಈಮಾನ್. ಅಮ್ನ್ ಅಂದರೆ ನಿರ್ಭಯ ಇರುವಂತಹ ತಿಂಗಳು, ಶಾಂತಿಯ ತಿಂಗಳು. ಅಂದರೆ ನಾವು ನೋಡ್ತಾ ಇದ್ದೇವೆ, ಲೋಕವಿಡೀ ಅಶಾಂತಿಯಲ್ಲಿ ಮುಳುಗಿರುವಂತಹ ಸಂದರ್ಭದಲ್ಲಿ ಇಂತಹ ದುಆಗಳು ಎಷ್ಟೊಂದು ಸಾಂದರ್ಭಿಕ, ಅದೇ ರೀತಿ ಎಷ್ಟೊಂದು ಅರ್ಥಪೂರ್ಣವಾಗಿರುತ್ತದೆ. ಅಲ್ಲಾಹುಮ್ಮ ಅಹಿಲ್ಲಹು ಅಲೈನಾ ಬಿಲ್ ಅಮ್ನಿ ವಲ್ ಈಮಾನ್ ಅಂದರೆ ದೃಢ ವಿಶ್ವಾಸದ ತಿಂಗಳನ್ನಾಗಿ ಮಾಡು. ದೃಢ ವಿಶ್ವಾಸ ಅಂದರೆ ಯಾವ ರೀತಿಯ ವಿಶ್ವಾಸ ಅಂದರೆ ಪ್ರವಾದಿಗಳ ವಿಶ್ವಾಸ, ಅದೇ ರೀತಿ ಅವರ ಅನುಯಾಯಿಗಳ ವಿಶ್ವಾಸ. ಉದಾಹರಣೆಗೆ ಪ್ರವಾದಿ ಇಬ್ರಾಹಿಂ ಅಲೈಹಿಸ್ಸಲಾಂ ರವರು ಅಗ್ನಿಕುಂಡದ ಹತ್ತಿರ ನಿಲ್ಲಿಸಿ ಕೂಡ ಅವರು ಹೇಳಿದಂಥ ಮಾತಾಗಿತ್ತು, ಹಸ್ಬುನಲ್ಲಾಹು ನಿಅಮಲ್ ವಕೀಲ್. ನಾನು ಈ ಅಗ್ನಿಗೆ ಹೆದರುವವನಲ್ಲ, ನಾನು ಹಸ್ಬುನಲ್ಲಾ, ನನಗೆ ಅಲ್ಲಾಹನೇ ಸಾಕು ಎಂಬಂತಹ ವಾಕ್ಯ, ಎಂಬಂತಹ ಮಾತು. ಅದೇ ರೀತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹಾಗೂ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ಅನ್ಹು ಗುಹೆಯಲ್ಲೇ ಅವಿತು ಕೂತಂತಹ ಸಂದರ್ಭದಲ್ಲಿ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ಅನ್ಹು ಹೇಳ್ತಾ ಇದ್ದಾರೆ, ನಮಗೆ ಶತ್ರುಗಳ ಕಾಲು ಗೋಚರಿಸ್ತಾ ಇದೆ, ಶತ್ರುಗಳು ನಮ್ಮನ್ನು ಶೀಘ್ರ ಹಿಡಿಯುವವರಿದ್ದಾರೆ ಎಂಬಂಥ ಮಾತು ಹೇಳಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊಟ್ಟಂತಹ ಉತ್ತರವಾಗಿತ್ತು, ಆ ರೀತಿ ಆಗೋದಿಲ್ಲ. ಕಾರಣ ಫಲಾ ತಹಜನ್ ಇನ್ನಲ್ಲಾಹ ಮಅನಾ. ಫಲಾ ತಹಜನ್, ನೀವು ಬೇಸರ ಪಡಬೇಡಿ, ಹೆದರಬೇಡಿರಿ ನೀವು. ಇನ್ನಲ್ಲಾಹ ಮಅನಾ, ನಮ್ಮ ಜೊತೆ ಅಲ್ಲಾಹನಿದ್ದಾನೆಂಬುದಾಗಿ. ಅದೇ ರೀತಿ ಮೂಸಾ ಅಲೈಹಿಸ್ಸಲಾಮರ ಜನರು ಹೇಳಿದರು, ಎದುರಲ್ಲಿ ಕಡಲು, ಅದೇ ರೀತಿ ಹಿಂದುಗಡೆಯಲ್ಲಿ ಸುಸಜ್ಜಿತವಾದಂತಹ ಫಿರ್ಔನ್ ಹಾಗೂ ಅವನ ಸೈನ್ಯ. ಆಗ ಜನರು ಹೇಳಿಯೇ ಬಿಟ್ಟರು, ಅಂದರೆ ಇನ್ನ ಮುದ್ರಕೂನ್, ನಾವು ಸರಿ ಹಿಡಿಯಲ್ಪಟ್ಟು. ಅಂದರೆ ಇದರಲ್ಲಿ ಕಡಲು, ಅದೇ ರೀತಿ ಹಿಂಭಾಗದಲ್ಲಿ ಶತ್ರುಗಳು. ಆಗ ಮೂಸಾ ಅಲೈಹಿಸ್ಸಲಾಂ ಕೊಟ್ಟಂತಹ ಅವರ ಉತ್ತರವಾಗಿತ್ತು, ಕಲ್ಲ ಇನ್ನ ರಬ್ಬಿ ಮಅಯ್ಯ ಸಯಹದೀನ್. ನಮ್ಮ ಜೊತೆಯಲ್ಲಿ ನಮ್ಮ ಪ್ರಭು ಇದ್ದಾನೆ, ಅವನು ನಮಗೆ ಮಾರ್ಗದರ್ಶನವನ್ನು ಮಾಡುತ್ತಾನೆ. ಇದೇ ರೀತಿಯಾಗಿತ್ತು ಅಮನ್ ಅಥವಾ ಅವರ ಈಮಾನ್, ವಿಶ್ವಾಸ. ಇಂತಹ ವಿಶ್ವಾಸವನ್ನು ಬೇಡುತ್ತಾ ಇದ್ದೇವೆ ನಾವು ಅಲ್ಲಾಹನಲ್ಲಿ. ಅಲ್ಲಾಹುಮ್ಮ ಇನ್ನ ನಸ್ಅಲುಕ ಅಲ್ಲಾಹುಮ್ಮ ಅಹಿಲ್ಲಹು ಅಲೈನಾ ಬಿಲ್ ಅಮ್ನಿ ವಲ್ ಈಮಾನ್ ವಸ್ಸಲಾಮತಿ ಬಿಲ್ ಇಸ್ಲಾಂ ವಸ್ಸಲಾಮತಿ. ಶಾಂತಿಯ ತಿಂಗಳು, ಇಸ್ಲಾಮಲ್ಲಿ ದೃಢವಾಗಿ ನಿಲ್ಲುವಂಥ ತಿಂಗಳನ್ನಾಗಿ ಮಾಡು. ಯಾವ ರೀತಿ ಪ್ರವಾದಿಗಳು ಇಬ್ರಾಹಿಂ ಅಲೈಹಿಸ್ಸಲಾಂ ಹೇಳಿದರು, ತವಫನ ಮುಸ್ಲಿಮನ್ ವಾಲ್ಹಿಕನ ಬಿಸ್ಸಾಲಿಹೀನ್. ಮುಸ್ಲಿಮನಾಗಿಯೇ ಬದುಕಿ, ಮುಸ್ಲಿಮನಾಗಿಯೇ ಇಲ್ಲಿಂದ ನಿರ್ಗಮಿಸುವಂತಹ, ಸಾಯುವಂತಹ ಅಂತಹ ಬದುಕು ಕೊಡು ಎಂಬುದಾಗಿ, ಸಜ್ಜನರಲ್ಲಿ ಸೇರಿಸು ಎಂಬಂತಹ ಬದುಕು, ಎಂಬಂತಹ ಇಸ್ಲಾಂ. ಅದೇ ರೀತಿ ಸಲಾಮತ್ ಬಿಲ್ ಇಸ್ಲಾಂ ವ ತೌಫೀಕ್ ಲಿಮಾ ತುಹಿಬ್ಬು ವ ತರ್ದಾ. ನೀನು ಇಷ್ಟಪಡುವಂತಹ ಸತ್ಕರ್ಮವನ್ನು ಮಾಡುವಂತಹ ಸೌಭಾಗ್ಯವನ್ನು ನೀಡು, ನೀನು ಪ್ರೀತಿಸುವಂತಹ ಕಾರ್ಯಗಳನ್ನು ಮಾಡುವಂತಹ ಸೌಭಾಗ್ಯವನ್ನು ನೀಡು ಎಂಬಂತಹ ದುಆ. ಅಲ್ಲಾಹುಮ್ಮ ಅಹಿಲ್ಲಹು ಅಲೈನಾ ಬಿಲ್ ಅಮ್ನಿ ವಲ್ ಈಮಾನ್ ವಸ್ಸಲಾಮತಿ ಬಿಲ್ ಇಸ್ಲಾಂ ವತ್ತೌಫೀಕ್ ಲಿಮಾ ತುಹಿಬ್ಬು ವತರ್ದಾ ರಬ್ಬಿ ವರಬ್ಬುಕಲ್ಲಾ. ಚಂದ್ರನ ನೋಡಿ ಹೇಳ್ತಾ ಇದ್ದೇವೆ, ರಬ್ಬಿ ವರಬ್ಬುಕಲ್ಲಾ, ನಮ್ಮ ಪ್ರಭು ಅಲ್ಲಾಹನು,
ನಿನ್ನ ಪ್ರಭು ಕೂಡ ಅಲ್ಲಾಹನಾಗಿರುತ್ತಾನೆಂಬಂತಹ ಘೋಷಣೆ. ಇದೇ ರೀತಿ ಇದಾಗಿರುತ್ತದೆ ಸಂಕ್ಷಿಪ್ತವಾದಂತಹ ಚಂದ್ರ ದರ್ಶನವಾದ ಕೂಡಲೇ ಹೇಳುವಂತಹ ದುವಾ ಪ್ರತಿ ತಿಂಗಳು ಕೂಡ ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಮಗೆ ಎಲ್ಲ ಸಂದರ್ಭಗಳಲ್ಲಿಯೂ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕಲಿಸಿಕೊಟ್ಟಂತಹ ದುಆಗಳನ್ನು ನೆನಪಿನಲ್ಲಿ ನಮಗೆ ಹೇಳಲು ಅಲ್ಲಾಹು ತೌಫೀಕ್ ನೀಡಲಿ. ಅದೇ ರೀತಿ ಅಲ್ಲಾಹನು ಮುಸ್ಲಿಮನಾಗಿ ನಮಗೆ ಜೀವಿಸಿ ಮುಸ್ಲಿಮರಾಗಿ ಮರಣ ಹೊಂದಲು ಅಲ್ಲಾಹು ನಮಗೆಲ್ಲರಿಗೂ ತೌಫೀಕ್ ನೀಡಲಿ. توفنا مسلما والحقنا بالصالحين. اللهم صل وسلم وبارك على نبينا محمد وعلى آله وأصحابه أجمعين. وآخر دعوانا أن الحمد لله رب العالمين. سبحانك اللهم وبحمدك أشهد أن لا إله إلا أنت أستغفرك وأتوب إليك. السلام عليكم ورحمة الله وبركاته.